ಬೆಳಗಾವಿಯಲ್ಲಿ ವಕೀಲೆಯ ಮನೆ ಮೇಲೆ ಗುಂಡಿನ ದಾಳಿ. ಮಂಡೋಳಿ ರಸ್ತೆಯಲ್ಲಿ ಇರೋ ಪೂಜಾ ಕಾಕತ್ಕರ್ ಮನೆ ಮೇಲೆ ದಾಳಿ. ನಿನ್ನೆ ರಾತ್ರಿ 1ರಿಂದ 2 ಗಂಟೆಯ ಸುಮಾರಿನಲ್ಲಿ ದುಷ್ಕರ್ಮಿಗಳಿಂದ ದಾಳಿ. ಮನೆಯ ಮೊದಲ ಮಹಡಿಯನ್ನ ಗುರಿಯಾಗಿಸಿ ದಾಳಿ. ಮನೆಯ ಮೊದಲ ಮಹಡಿಯಲ್ಲಿ ಓದುತ್ತಿದ್ದ ಪುತ್ರಿ ಸಂಸ್ಕೃತಿ. ದಾಳಿಗೆ ಮನೆಯ ಗ್ಲಾಸ್ ಮೇಲೆ ಬಿದ್ದಿರೋ ಫೈರಿಂಗ್ ಮಾರ್ಕ್. ಘಟನಾ ಸ್ಥಳಕ್ಕೆ ಸುಕೋ ಟೀಮ್ ಭೇಟಿ. ಗುಂಡು ತಗಲಿರೋ ಗ್ಲಾಸ್ ಎಫ್ಎಸ್ಎಲ್ಗೆ ರವಾನೆ. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಕಳೆದ 18 ವರ್ಷಗಳಿಂದ ವಕೀಲಿಯ ವೃತ್ತಿ ಮಾಡುತ್ತಿರೋ ಪೂಜಾ ಹೈ ಪ್ರೊಫೈಲ್ ಕೇಸ್ ಪರ ವಾದ ಮಾಡುತ್ತಿರೋ ವಕೀಲೆ. ಈಗಾಗಲೇ ರಕ್ಷಣೆ ನೀಡುವ ಭರವಸೆ ನೀಡಿರುವ ಪೊಲೀಸರು. ಎಫ್ಎಸ್ಎಲ್ ವರದಿಗಾಗಿ ಕಾಯುತ್ತಿರುವ ಪೊಲೀಸರು. 23 ಇದು ಆದ್ಮೇಲೆ ರಾತ್ರಿ 2:30 21 ರಾತ್ರಿ ಆಗಿದೆ ಸರ್. ಮಾರ್ನಿಂಗ್ ಹಾಂ ಇಲ್ಲೇ ಮನೆ ಒಳಗೆ ಆಗಿದೆ ಸರ್. ನಾ ಇಲ್ಲೇ ಪೈಲೆ 1:30 ಇಲ್ಲೇ ಇದ್ರು ನಾವು. ನಮ್ಮ ಗಂಡ ಮತ್ತು ನಾನು ಡಾಕ್ಟರ್ಗೆ ಹೇಳಿದ್ದೀನಿ ಬಾ ತೆಳಗೆ ಅಂತ ಹೇಳಿ ನಾವು ತೆಳಗೆ ಹೋಗಿದ್ದೀವಿ. ಆಮೇಲೆ ಆಗಿದೆ ಸರ್ ಇದು. ಶೂಟ್ ನಾ ತೊಳಗಿದ್ದೆಲ್ಲ ಗ್ರೌಂಡ್ ಫ್ಲೋರ್ಗೆ ಶೂಟ್ ಅಂತ ಕಟ್ ಅಂತ ಇದು ಬಂತು. ಬಟ್ ಆ ಟೈಮ್ ನಾಯಿ ಭೀ ಕಿರಿಕಿರಿ ಮಾಡಿದೆ. ಬಹುಶಃ ಮಳೆ ಒಳಗೆ ಇದು ಮಾಡಿರ್ಬೋದು. ನಾ ಅಷ್ಟು ಸೀರಿಯಸ್ ಇದು ಮಾಡಲಿಲ್ಲ ಇರಲಿ ಅಂತ ಅಷ್ಟು ಇದು ಮಾಡಿದೆ. ಬಹುಶಃ ಅವ್ರು 1 ರೌಂಡ್ ಅಂತ ಹೇಳ್ತಾರೆ. ಅದ್ರೊಳಗೆ ಅವ್ರು ಏನು ಮಾಡಿದ್ರೆ ಫಟ್ಸಿ ಲೈಟ್ ಭೀ ಹೋಗಿತ್ತು. ಜಿರಿ ಮಳೆ ಭೀ ಐತಿ ಅಂತ ಈ ಭಯ ಒಳಗೆ ನಾಯಿಗೆ ಫಟ್ಸಿ ಕಟ್ ಮಾಡಿದ ಮಾರಿ ಅಲ್ಲೇ ಮಲಗಿದಿತ್ತು ಮಾಡಿದ್ದಾರೆ ಸರ್. ಟೆನ್ಷನ್ ಬಂತು ಅವ್ರಿಗೆ. ಅವ್ರಿಗೆ ಹೇಳಕ್ಕೆ ಇದು ಆಗಲಿಲ್ಲ. ಹಾಂ ಇಷ್ಟ ಅವ್ರಿಗೆ ಇದು ಆಗಿದೆ ಸರ್. ಈಗ ತೆಳಗೆ ಬರ್ತಾರೆ ಇಲ್ಲಿ ಆ ದಿವಸ ಏನು ಅವ್ರಿಗೆ ಆಗೈತೆ ಅದು ಗೊತ್ತಲ್ಲ ಅಲ್ಲಿ ಇದು ಮಾಡ್ರಿ. ಮತ್ತು ನಾ ಮಾರ್ನಿಂಗ್ ನೋಡಿದ್ದೀನಿ ತೆಳಗೆ ಬರಲಿಲ್ಲ ಅಂತ. ಮತ್ತು ಮುಂಜಾನೆ ಬಂದಿನಿ. ಆ ಟೈಮಿನ ಗಡ್ಬಡ ಒಳಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ. ಮಾರ್ನಿಂಗ್ ಟ್ಯೂಷನ್ ಇರ್ತೈತಿ. ಅವ್ರಿಗೆ ಹೇಳಿದ್ನ ಇದು ಮಾಡಿದ್ದೀನಿ. ಮಧ್ಯಾಹ್ನ ಇವರು ವಾಟ್ಸಪ್ ಮಾಡಿದ್ವಿ ಮಮ್ಮಿ ನೋಡಂತ ಏನಾಗೈತೆ ಅಂತ. ಆಮೇಲೆ ನಾನು ನೋಡಿದ್ದೀನಿ ಸರ್. ಆ ಸಲ ಅನುಮಾನ ಐತಿ ಅದು ಸರ್. ನಾಳೆ ಕೇಸಸ್ ಐತಿ ಅದು ಈಗೆಲ್ಲ ಹೇಳಿದ್ದೀನಿ. ಅವ್ರು ಕರೆಸಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಪೊಲೀಸರು. ಹಾಂ ಪಾಪ ಅವ್ರು ಎಲ್ಲ ಇದು ಮಾಡತ್ತಾರೆ. 3 ದಿವಸದ ದಿನ ರಾತ್ರಿ ಸೆಕ್ಯೂರಿಟಿ ಭೀ ಕೂಡ ಆತಾರೆ. ಇನ್ವೆಸ್ಟಿಗೇಷನ್ ನಡತ್ತಾರೆ ಬರತ್ತಾರೆ. ಅವ್ರು ಹೊಳಿ ಕಾಲ್ ಭೀ ಮಾಡಕತ್ತಾರೆ ಸರ್. ಅವ್ರು ಅಂದ್ರೆ ನೀವು ಈ ಕೇಸ್ಗಳು ಹ್ಯಾಂಡಲ್ ಮಾಡುವ ವಿಚಾರದಲ್ಲಿ ಏನಾದರೂ ಮೇ ಬಿ ಇರ್ಬೋದು ಸರ್. ಅದು ಸರ್ ಯಾಕಂದರೆ ನಮ್ದು ರಿಲೇಟಿವ್ ಒಳಗೆ ಏನು ಇದು ಇಲ್ಲ, ಇಶ್ಯೂ ಇಲ್ಲ, ಏನಿಲ್ಲ. ನಮ್ಮ ಗಂಡಂದ ಭೀ ಇಶ್ಯೂ ಇಲ್ಲ, ಏನೂ ಇಲ್ಲ. ಓನ್ಲಿ ರಿಲೇಟೆಡ್ ಕೇಸಸ್ ಅಷ್ಟೇ ಐತಿ. ನೋಡಬೇಕು ಇಲ್ಲ ಸರ್. ಅಕ್ಕಪಕ್ಕದ ಏನೂ ಇಲ್ಲ. ಪಾಪ ಅವಲ್ಲ ಎಲ್ಲ ಅಕ್ಕಪಕ್ಕದ ಹೆಲ್ಪ್ ಮಾಡ್ತಾರೆ. ಏನೂ ಇಲ್ಲ ಅವ್ರದ್ದು. ಇಮಿಡಿಯೇಟ್ಲಿ ರಾತ್ರಿನೇ ಫೋನ್ ಮಾಡಿದ್ರೆ ಇಲ್ಲ ಸರ್. ಸೆಕೆಂಡ್ ಡೇ 24th ಮಧ್ಯಾಹ್ನ ಆಮೇಲೆ ಮಾಡಿದ್ದೀನಿ ಸರ್. ಅದು ಅವ್ರಿಗೆ ವಾಟ್ಸಪ್ ಮಾಡಿದ ಮೇಲೆ ನಾನು ಚೆಕ್ ಮಾಡಿದ್ದೀನಿ. ಮತ್ತು ಅಲ್ಲೇ ವೆರಿಫೈ ಮಾಡಿದ್ದೀನಿ ಸರ್. ಇದು ಕಲ್ಲದೈತಿ ಏನೈತಿ ಇದು ಕಲ್ಲು ಕಲ್ಲಿಂದ್ರೆ ಪೂರ್ತಿ ಗ್ಲಾಸ್ ಇದು ಆಗ್ತೈತಿ. ಇದು ಗಲ್ಲು ಗಂಧ ಐತಿ ನೋಡ್ರಿ ವೆರಿಫೈ ಮಾಡಿರಿ. ಅದು ಏನು ಅವ್ರದ್ದು ಪೊಲೀಸರಿಗೆ ಏನು ಸಿಂಪ್ಟಮ್ಸ್ ಸಿಕ್ಕಿತ್ತು ಅದು ಏನು ಅವ್ರು ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಹಾಂ ಎಲ್ಲ 2 ದಿವಸದಿಂದ ಮಾಡತ್ತಾರೆ ಪಾಪ ಅವರು ಪೂರ್ತಿ. ಅಡ್ವೊಕೇಟ್ ಪೂಜಾ ಪಾಟೀಲ್ ಅಂತ.